ಹಲೋ ಎವ್ರಿವನ್. ಶ್ರಾವಣ ಮಾಸ ಸ್ಟಾರ್ಟ್ ಆಗಿದ್ದೆ ತಡ ಎಲ್ಲರ ಮನೆಯಲ್ಲೂ ಸ್ವೀಟ್ಗಳ ಸುರಿಮಳೆನೇ ನಡೀತಾ ಇರುತ್ತೆ. ಸೊ ಇವತ್ತು ನಾನು ಒಂದು ಒಳ್ಳೆ ಸೂಪರ್ ಸಾಫ್ಟ್ ಆಗಿರೋ ಬೇಸನ್ ಲಾಡುನ ವಿತ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ಹಾಗೆ ಮಿಸ್ ಮಾಡಿದೆ ನೋಡಿ. ಡೋಂಟ್ ಮಿಸ್ ದ ಅಲ್ಟಿಮೇಟ್ ಟೇಸ್ಟ್. ಓಕೆ ದೆನ್ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಟೈಮ್ ವೇಸ್ಟ್ ಮಾಡದೆ ಕ್ವಿಕ್ಲಿ ಲೆಟ್ಸ್ ಜಂಪ್ ಇನ್ ಟು ದ ರೆಸಿಪಿ. ಈ ಬೇಸನ್ ಲಾಡುನ ಮಾಡೋಕ್ಕೆ ಕರೆಕ್ಟಾಗಿ ಮೆಷರ್ಮೆಂಟ್ಸ್ನ ಫಾಲೋ ಮಾಡಬೇಕು. ಸೊ ಮೊದಲಿಗೆ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ, ಪ್ಯೂರ್ ದೇಸಿ ಗೀ. ಕೆಲವೊಬ್ರು ಇದಕ್ಕೆ ಎಣ್ಣೆ ಸಹ ಯೂಸ್ ಮಾಡ್ತಾರೆ, ಅಂದರೆ ಅರ್ಧ ಕ್ವಾಂಟಿಟಿಯಷ್ಟು ತುಪ್ಪನ ತೊಗೊಂಡು ಇನ್ನೂ ಅರ್ಧ ಕ್ವಾಂಟಿಟಿಯಷ್ಟು ಎಣ್ಣೆನ ಮಿಕ್ಸ್ ಮಾಡ್ತಾರೆ. ಹಾಗೆ ಮಾಡಬೇಡಿ, ಈ ಥರ ಪ್ಯೂರ್ ಗೀಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗುತ್ತೆ. ಸೊ ಇಲ್ಲಿ ನಾನು 1/4 ಕಪ್ಪಷ್ಟು ತುಪ್ಪದಲ್ಲಿ 2 ಸ್ಪೂನಷ್ಟು ತುಪ್ಪನ ಪ್ಯಾನ್ಗೆ ಹಾಕಿದ್ದೀನಿ. ಸೊ ಇದರಲ್ಲಿ ನಾವು ದ್ರಾಕ್ಷಿ ಹಾಗೆ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಗೋಡಂಬಿನ ಹಾಕಿ ಒಂದು 5 ಸೆಕೆಂಡ್ಸ್ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ನಾನು ದ್ರಾಕ್ಷಿನ ಆ್ಯಡ್ ಮಾಡ್ತೀನಿ. ಸೊ ಆಗ ಎರಡೂ ಪರ್ಫೆಕ್ಟ್ ಟೈಮಲ್ಲಿ ರೋಸ್ಟ್ ಆಗುತ್ತೆ. ಇದು ರೋಸ್ಟ್ ಆಗೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಎರಡೂ ಪರ್ಫೆಕ್ಟಾಗಿ ಆಗಿದ್ದೆ, ಇದನ್ನು ತೆಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಪ್ಯಾನ್ಗೆ ನಾವು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೋಣ, ಗ್ರಾಮ್ ಫ್ಲೋರ್. ಸೊ ಮೆಷರ್ಮೆಂಟ್ಸ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 1/4 ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀವಿ. ಅದರಲ್ಲಿ ಆಲ್ರೆಡಿ 2 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೀವಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡೋಕ್ಕೆ. ಆ್ಯಂಡ್ ಮಿಕ್ಕಿರೋ ತುಪ್ಪದಲ್ಲಿ ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ತುಪ್ಪನ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಡಿ. ಸೊ ಈ ಥರ ಸ್ವಲ್ಪ ಬ್ಯಾಚಸ್ ಆಗಿ ಹಾಕ್ಬಿಟ್ಟು ಫ್ರೈ ಮಾಡಿ. ಸೊ ತುಂಬ ಚೆನ್ನಾಗಾಗುತ್ತೆ. ಹಾಗೆ ತುಪ್ಪ ಎಷ್ಟಿದಕ್ಕೆ ಬೇಕಾಗುತ್ತೆ ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ತಾನೆ ಫ್ರೈ ಮಾಡ್ತಾ ಹೋಗಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಅಂದರೆ ತುಪ್ಪ ಹೆಚ್ಚಿಗೆ ಆದರೂ ಲಾಡು ಚೆನ್ನಾಗಾಗಲ್ಲ, ಕಡಿಮೆ ಆದರೂ ಚೆನ್ನಾಗಾಗಲ್ಲ. ಸೊ ಹಾಗಾಗಿ 1/4 ಕಪ್ಪಷ್ಟು ತುಪ್ಪನ ತೊಗೊಂಡು ಸ್ವಲ್ಪ ಹಾಕ್ತಾನೆ ಫ್ರೈ ಮಾಡ್ತಾ ಹೋಗಿ. ನಾನು ಇಷ್ಟು ಕಾನ್ಫಿಡೆಂಟಾಗಿ 1/4 ಕಪ್ಪಷ್ಟು ತುಪ್ಪ ತೊಗೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮಾಡಬೇಕಾದ್ರೆ 1/4 ಕಪ್ಪಷ್ಟು ತುಪ್ಪನ ಯೂಸ್ ಮಾಡಿದ್ದೆ 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ. ಸೊ ಪರ್ಫೆಕ್ಟ್ ಅಂದರೆ ವೆರಿ ಪರ್ಫೆಕ್ಟ್ ಆಗಿತ್ತು. ಯಾಕೆಂದರೆ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಲೇಮ್ನ ನೀವು ಲೋ ಅಲ್ಲಿಟ್ಟೆ ಮಾಡಬೇಕು ಫ್ರಮ್ ಬಿಗಿನಿಂಗ್ ಟು ಎಂಡ್. ನಾವು ಹೊರಗಡೆ ಸ್ವೀಟ್ ಶಾಪಲ್ಲಿ ಬೇಸನ್ ಲಾಡುನ ಟೇಸ್ಟ್ ಮಾಡಿದಾಗ ಲೈಟಾಗಿ ಒಂಥರ ಜುರಿ ಕ್ರಿಸ್ಟಲ್ಸ್ ಥರ ಬರ್ತಾ ಇರುತ್ತೆ ಬಾಯಿಗೆ, ತುಂಬ ನೈಸಾಗಿರಲ್ಲ. ಸೊ ಇದು ಮಾಡೋದು ಹೇಗೆ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದಲ್ವಾ? ಇದು ವೆರಿ ಸಿಂಪಲ್. ಬಟ್ ವಿಡಿಯೋನ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ. ಐ ವಿಲ್ ಗಿವ್ ಯು ಸಮ್ ಟಿಪ್ಸ್. ಓಕೆ ನೋಡಿ, ತುಪ್ಪನ ಈ ಥರ ಬ್ಯಾಚಸ್ ಆಗಿ ಸ್ವಲ್ಪ ಆ್ಯಡ್ ಮಾಡ್ತಾ ಫ್ರೈ ಮಾಡ್ತಾ ಹೋಗಿ. ಇದು ಮ್ಯಾಕ್ಸಿಮಮ್ ಅಂದರೂ ನಿಮಗೆ 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಇಟ್ ಮೇ ಟೇಕ್ 10 to 15 ಮಿನಿಟ್ಸ್ ಫ್ರೈ ಮಾಡೋಕ್ಕೆ. ಸೊ ಆದರೆ ಪ್ಲೀಸ್ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಯಾಕೆ ಅಂದರೆ ಲೈಟಾಗಿ ಘಮ ಸ್ಟಾರ್ಟ್ ಆಗಿದೆ ಈ ಕಡಲೆ ಹಿಟ್ಟದು. ಸೊ ಘಮ ಸ್ಟಾರ್ಟ್ ಆಗ್ತಿದ್ದಾಗೆ ನೀವು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಆಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ನೋಡಿ, ಕಡಲೆ ಹಿಟ್ಟಿನ ಕಲರ್ ಸಹ ಚೇಂಜ್ ಆಗ್ತಾ ಬರ್ತಾ ಇದೆ. ಓಕೆ, ಇದಾಗ್ತಾ ಇದೆ, ಇಟ್ಸ್ ಆಲ್ಮೋಸ್ಟ್ ಡನ್. ನೋಡಿ, ಈ ಥರ ಇರುತ್ತೆ ಇದ್ರದ್ದು ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಹಾಗೆ ಅಪಿಯರೆನ್ಸ್ ಆಗಿರ್ಬೋದು. ಆ್ಯಂಡ್ ಫ್ಲೇವರ್ ಮಾತ್ರ ಟ್ರಸ್ಟ್ ಮೀ, ಇಟ್ಸ್ ಅಲ್ಟಿಮೇಟ್. ಮನೆಯೆಲ್ಲ ಇದ್ರದ್ದು ಘಮ ಸ್ಪ್ರೆಡ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ, ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ನೆಕ್ಸ್ಟ್ ಇಲ್ಲಿ ನಾನು ಒಂದು 1/2 ಕಪ್ಪಷ್ಟು ಶುಗರ್ನ ತೊಗೊಂಡಿದ್ದೀನಿ, ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 1/2 ಕಪ್ಪಷ್ಟು ಅಂದರೆ ಅರ್ಧ ಕಪ್ಪಷ್ಟು ಸಕ್ಕರೆನ ತೊಗೋಬೇಕು. ಹಾಗೆ ಇದಕ್ಕೆ ನಾನು ಒಂದು 2 ಏಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸಕ್ಕರೆಯಲ್ಲೇ ಇರೋದು ಮ್ಯಾಜಿಕ್. ನಿಮಗೆ ಬೇಸನ್ ಲಾಡು ಸ್ವಲ್ಪ ಜುರಿಯಾಗಿ ಕ್ರಿಸ್ಟಲ್ಸ್ ಥರ ಬಾಯಿಗೆ ಬರಬೇಕು ಅಂದರೆ ಸಕ್ಕರೆನ ನೀವು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ಜುರಿಯಾಗಿರಬೇಕು, ತುಂಬ ನೈಸಾಗಿ ಮಾಡ್ಕೋಬಾರ್ದು. ನೋಡಿ, ಈ ಥರ ಮುಟ್ತಿದ್ರೆ ಕೈಗೆ ಸ್ವಲ್ಪ ಜುರಿ ಅನ್ನಿಸ್ಬೇಕು. ಸೊ ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಟಿಪ್ಸ್ನ ನೀವು ಮಿಸ್ ಮಾಡದೆ ಫಾಲೋ ಮಾಡಿ. ಆಗ ನಿಮಗೆ ಒಂದು ಒಳ್ಳೆ ಸ್ವೀಟ್ ಶಾಪಲ್ಲಿ ತಿಂದರೆ ಬೇಸನ್ ಲಾಡು ಹೇಗೆ ಫೀಲ್ ಕೊಡುತ್ತಲ್ಲ ಅದೇ ಥರ ಮನೇಲೇ ಮಾಡ್ಕೋಬೋದು. ಓಕೆ, ಇದು ತಣ್ಣಗಾಗಿದ್ದೀನ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಎಸ್, ಇಟ್ ಇಸ್ ಪರ್ಫೆಕ್ಟ್ಲಿ ಕೂಲ್ಡ್. ಈಗ ಇದಕ್ಕೆ ನಾವು ಆಗಲೇ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕೋಣ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ಸಕ್ಕರೆ ಪುಡಿನ ಹಾಕ್ಕೊಳ್ಳೋಣ. ಆ್ಯಂಡ್ ಸಕ್ಕರೆನ ಗ್ರೈಂಡ್ ಮಾಡ್ಕೊಳ್ಳೋ ರೀತಿ ಹೇಳ್ತೀನಿ. ಸಕ್ಕರೆನ ಒಂದೇ ಟೈಮ್ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದಲ್ಲ, ಇನ್ ಬಿಟ್ವೀನ್ ಸ್ವಲ್ಪ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗ್ರೈಂಡ್ ಆಗುತ್ತೆ. ಇಲ್ಲ ಅಂದರೆ ಅಲ್ಲಲ್ಲಿ ಸಕ್ಕರೆ ಉಳ್ಕೊಂಡು ತಿನ್ನಬೇಕಾದ್ರೆ ಸಕ್ಕರೆ ತಿಂದ ಫೀಲಿಂಗ್ ಬರುತ್ತೆ. ಸೊ ಹಾಗಾಗಿ ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ತಾ
ಒಂದು 2 ಸೆಕೆಂಡ್ಸ್ ಗ್ಯಾಪಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟಾಗಿ ನೀವು ಸಕ್ಕರೆನ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆದ ಲಡ್ಡುನ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಈಗ ಸಕ್ಕರೆ ಹಾಕಿದ ನಂತರ ಸಕ್ಕರೆನ ಹಿಟ್ಟಲ್ಲಿ ಈ ಥರ ರಬ್ ಮಾಡ್ತಾ ಹೋಗಿ. ಇಲ್ಲಿ ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಎಲ್ಲವುದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ. ನೆಕ್ಸ್ಟ್ ಈಗ ಸ್ವಲ್ಪ ಟೇಸ್ಟನ್ನು ನೋಡಿ. ಸಕ್ಕರೆ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂದರೆ ಓಕೆ, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಗ್ರೈಂಡ್ ಮಾಡ್ಕೊಂಡು ಹಾಕೋಬೋದು. ಬಟ್ ದಿಸ್ ಮೆಷರ್ಮೆಂಟ್ ಈಸ್ ಪರ್ಫೆಕ್ಟ್. ಓಕೆ, ಈಗ ಇದರಿಂದ ಲಾಡುನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಳ್ಳಿ. ಓಕೆ, ಇದನ್ನು ಮಾಡ್ತಾ ನಿಮ್ಮ ಹತ್ರ ನಂದೊಂದು ಪರ್ಸ್ನಲ್ ಫಸ್ಟ್ ಟೈಮ್ ನಾನು ಬೇಸನ್ ಲಾಡು ಮಾಡಿದಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊತೀನಿ. ಇವತ್ತು ನಾನು ಏನು ಮೆಷರ್ಮೆಂಟಿಂದ ಮಾಡಿದ್ದೀನಲ್ವಾ ಬೇಸನ್ ಲಾಡು, ಸೇಮ್ ಮೆಷರ್ಮೆಂಟ್, ಎಕ್ಸಾಕ್ಟ್ ಮೆಷರ್ಮೆಂಟಿಂದ ಅವತ್ತು ಮಾಡಿದ್ದೆ ನಾನು. ಆ್ಯಂಡ್ ಎಕ್ಸಾಕ್ಟ್ಲಿ ಇದೇ ಥರ ಆಗಿತ್ತು. ಆ್ಯಂಡ್ ಲಾಡು ಮಾಡಿ ಪ್ಲೇಟಲ್ಲಿ ಇಟ್ಟ ತಕ್ಷಣ ಅದ್ರದ್ದು ಶೇಪ್ ಅಂದರೆ ಈ ಥರ ರೌಂಡಾಗಿ ಇರ್ತಾ ಇರಲಿಲ್ಲ, ಸ್ವಲ್ಪ ಚೇಂಜ್ ಆಗ್ತಾ ಇತ್ತು. ಅಂದರೆ ಈಗ ನೋಡಿ ಪ್ಲೇಟಲ್ಲಿ ಅಷ್ಟೊಂದು ರೌಂಡ್ ಆಗಿಲ್ಲ. ನಾನು ಆ್ಯಕ್ಚುಲಿ ರೌಂಡಾಗಿ ಮಾಡಿದ್ದೀನಿ, ಬಟ್ ಪ್ಲೇಟಲ್ಲಿ ಹಾಕಿದ ತಕ್ಷಣ ಈ ಥರ ಆಗಿದೆ. ಅವತ್ತು ಇದೇ ಥರ ಆಗಿತ್ತು. ಬಟ್ ಐ ಥಾಟ್ ರೆಸಿಪಿ ಏನೋ ಮಿಸ್ಟೇಕ್ ಆಗಿದೆ ಅಂತ. ಬಟ್ ನೋ, ಇಟ್ ವಾಸ್ ರಿಯಲಿ ಪರ್ಫೆಕ್ಟ್. ಇದನ್ನು 1 ರಿಂದ 2 ಗಂಟೆ ಹೀಗೆ ಬಿಡಿ. ಸೊ ಆಗ ಈ ತುಪ್ಪ, ಕಡಲೆ ಹಿಟ್ಟು, ಸಕ್ಕರೆ ಎಲ್ಲ ಇನ್ನು ಹಾಕಿದ್ದೀವಲ್ಲ ಐಟಮ್ಸ್ ಎಲ್ಲವುದು ಕರೆಕ್ಟಾಗಿ ಬಾಂಡ್ ಆಗುತ್ತೆ. ಆಗ ಮತ್ತೊಂದು ಸಲ ಶೇಪ್ನ ಮಾಡಿ. ಸೊ ನೋಡಿ ಈಗ ಇನ್ನೊಂದು ಸಲ ನಾನು ಶೇಪ್ನ ಮಾಡಿದ್ದೀನಿ ಆಫ್ಟರ್ 2 hours. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೌಂಡಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಾಗಿದೆ. ಆ್ಯಂಡ್ 1 ಕಪ್ ಕಡಲೆ ಹಿಟ್ಟಿಗೆ ನೀವು ಈ ಸೈಜಲ್ಲಿ ಮಾಡಿಕೊಂಡ್ರೆ 12 to 13 ಬೇಸನ್ ಲಾಡುಸ್ನ ಮಾಡ್ಕೋಬೋದು. ಆ್ಯಂಡ್ ಮೇಲಿಂದ ನಾನು ಪಿಸ್ತಾಯಿಂದ ಸ್ವಲ್ಪ ಡೆಕೋರೇಟ್ನ ಮಾಡಿದ್ದೀನಿ. ಇಟ್ ಈಸ್ ಫುಲ್ಲಿ ಆಪ್ಷನಲ್. ಓಕೆ ದೆನ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಇಷ್ಟ ಆಗಿದ್ದರೆ ಶೇರ್ ಇಟ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಆ್ಯಂಡ್ ಈ ರೆಸಿಪಿನ ನೀವು ಇಷ್ಟಪಟ್ಟಿದ್ರೆ ಇಲ್ಲ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಓಕೆ, ನೋಡಿ ಎಷ್ಟು ಸೂಪರ್ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಫ್ಲೇವರ್ ಸಹ ಘಮ ಘಮ ಅಂತ ಬರ್ತಾ ಇದೆ, ತುಂಬ ಚೆನ್ನಾಗಾಗಿದೆ. ಲೆಟ್ಸ್ ಟ್ರೈ. ನಿಜವಾಗ್ಲೂ ಮೌತ್ ಮೆಲ್ಟಿಂಗ್ ರೆಸಿಪಿ. ಪ್ಲೀಸ್ ಟ್ರೈ ದ ರೆಸಿಪಿ. ಸ್ಟೇ ಟ್ಯೂನ್. ಬಾಯ್.